ನಟರಾಕ್ಷಸ ಡಾಲಿ ಧನಂಜಯ ಅವರ ಮದುವೆಯ ಸಿದ್ಧತೆಯ ಕಾರ್ಯಕ್ರಮ ಅಂತಿಮ ಹಂತ ತಲುಪಿದೆ. ಇನ್ನೇನು ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಮೈಸೂರಿನ ಅರಮನೆ ಆವರಣದಲ್ಲಿ ಮುಂಭಾಗದಲ್ಲಿ ಇರುವಂತಹ ದೊಡ್ಡಕೆರೆ ಮೈದಾನದಲ್ಲಿ ಬಹಳ ಅದ್ದೂರಿಯಾಗಿ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಅಂತಿಮ ಹಂತದ ಸಿದ್ಧತೆ ಏನಿದೆ, ಇಂದು ಸಂಜೆ 6 ಗಂಟೆಯಿಂದ ರಿಸೆಪ್ಷನ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ರಿಸೆಪ್ಷನ್ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಈಗಾಗಲೇ ಹೂವಿನ ಅಲಂಕಾರದ ಸಿದ್ಧತೆ ಭರದಿಂದ ಕೂಡ ಸಾಗ್ತಾ ಇದೆ. ಬರೋಬ್ಬರಿ 400ರಿಂದ 500ಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಕೆಲಸದಲ್ಲಿ ಕಾರ್ಯನಿರತರಾಗಿದೆ. ನಟ ಹಾಗೂ ಹಿರಿಯ ರಂಗಕರ್ಮಿ ಅರುಣ್ ಸಾಗರ್ ಅವರ ನೇತೃತ್ವದಲ್ಲಿ ಈ ಒಂದು ಎಲ್ಲ ಸಿದ್ಧತೆಗಳು ಭರದಿಂದ ಕೂಡ ಸಾಗ್ತಾ ಇದೆ. ಅಂದರೆ ಮೈಸೂರಿನ ಈ ಸಾಂಸ್ಕೃತಿಕ ನಗರಿ ಅಂತಾನೆ ಹೆಸರುವಾಸಿ, ಅರಮನೆಗಳ ನಗರಿ ಅಂತಾನೂ ಹೆಸರುವಾಸಿ. ಹಾಗಾಗಿ ಇಲ್ಲಿರುವಂತಹ ಬಹುತೇಕ ಎಲ್ಲ ಒಂದು ಡಿಸೈನ್ಗಳಿದೆ, ಅದನ್ನ ಪಾರಂಪರಿಕ ಶೈಲಿಯಲ್ಲಿ ಕೂಡ ಮಾಡ್ತಾ ಇರುವಂಥದ್ದು. ಅರಮನೆಯ ಮುಂಭಾಗದಲ್ಲಿ ಏನೋ ನಾವು ಕಾಣ್ತೀವಿ, ದೊಡ್ಡ ದೊಡ್ಡದ ಕಮಾನು ಇರ್ಬೋದು ಅಥವಾ ಕಂಬಗಳಿರ್ಬೋದು, ಆ ಮಾದರಿಯಲ್ಲಿ ಈ ಒಂದು ರಿಸೆಪ್ಷನ್ ಮಾದರಿಯನ್ನು ಕೂಡ ಮಾಡಲಾಗ್ತದೆ. ಇಲ್ಲಿ ದೃಶ್ಯದಲ್ಲೂ ಕೂಡ ನೀವು ನೋಡ್ಬೋದು, ಬಗೆ ಬಗೆಯ ಹೂಗಳಿಂದ ಕೂಡ ಅಲಂಕಾರ ಮಾಡಲಾಗಿದೆ. ಜೊತೆಗೆ ಧನಂಜಯ ಹಾಗೂ ಧನ್ಯ ಅವರ ಹೆಸರನ್ನು ಕೂಡ ಸಿಂಬಲೈಸ್ ಮಾಡಿದೆ. ಹಾಗಾಗಿ ಇಂದು ಸಂಜೆ 6 ಗಂಟೆಯಿಂದ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಾಳೆ ಬೆಳಿಗ್ಗೆ ಮುಹೂರ್ತ ಇದೆ. ಹಾಗಾಗಿ ಏನು ಎಡಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಆ ಭಾಗದಲ್ಲಿ ಕಲ್ಯಾಣ ಮಂಟಪದ ಮಾದರಿಯಲ್ಲಿ ಒಂದು ಸೆಟ್ನ ನಿರ್ಮಾಣ ಮಾಡಲಾಗಿದೆ. ಸಂಜೆ ಇಲ್ಲಿ ರಿಸೆಪ್ಷನ್ ನಡೆದ ಬಳಿಕ ನಾಳೆ ಬೆಳಿಗ್ಗೆ ಅಲ್ಲಿ ಮುಹೂರ್ತ ಕೂಡ ನಡೆಯುತ್ತೆ. ಹಾಗಾಗಿ ಬರೋಬ್ಬರಿ 25ರಿಂದ 30 ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಸೇರುವ ನಿರೀಕ್ಷೆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬರುವಂತಹ ಗಣ್ಯರಿರ್ಬೋದು, ಡಾಲಿ ಧನಂಜಯ ಅವರಿಗೆ ಸಾಕಷ್ಟು ರಂಗದಲ್ಲಿ ಸ್ನೇಹಿತರು ಕೂಡ ಇರುವಂಥದ್ದು, ಅಂದರೆ ಚಿತ್ರರಂಗ ಇರ್ಬೋದು ಅಥವಾ ರಾಜಕೀಯ ರಂಗದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಜನರಿಗೆ ಆಮಂತ್ರಣವನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಬರುವಂತಹ ಎಲ್ಲ ಗಣ್ಯರಿಗೂ ಕೂಡ ಯಾವುದೇ ಅನಾನುಕೂಲ ಆಗದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿ ಗಣ್ಯರು ಹಾಗೂ ಅಭಿಮಾನಿಗಳಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ನೀವು ಮುಂಭಾಗದಲ್ಲಿ ಏನಿದೆ ಇದು ರಿಸೆಪ್ಷನ್ ಮುಂಭಾಗದ ಆವರಣ. ಹಾಗಾಗಿ ಬರುವಂತಹ ಗಣ್ಯರಿಗೆ ಈ ಮುಂಭಾಗದಲ್ಲಿ ಕೂಡ ಆಸನ ಮೀಸಲಾಗಿರುತ್ತೆ. ಹಾಗಾಗಿ ಭರದಿಂದ ಕೂಡ ಏನು ಇಂದು ಸಂಜೆ 6 ಗಂಟೆಗೆ ರಿಸೆಪ್ಷನ್ ನಡೆಯುವಲ್ಲಿ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಟ ಅರುಣ್ ಸಾಗರ್ ಅವರು ಕೂಡ ಇಷ್ಟೊತ್ತು ಇಲ್ಲೇ ನಿಂತು ಈ ಉಸ್ತುವಾರಿಯನ್ನು ಕೂಡ ವಹಿಸುವಂಥದ್ದು. ಹಾಗಾಗಿ ಇಂದು ಮತ್ತು ನಾಳೆ 2 ದಿನ ಅದ್ದೂರಿಯಾಗಿ ನಟ ಡಾಲಿ ಧನಂಜಯ ಅವರ ವಿವಾಹ ನೆರವೇರುತ್ತೆ. ಹಾಗಾಗಿ ಈಗಾಗಲೇ ಅವರ ಮನೆಯವರು ಕೂಡ ಬೆಳಿಗ್ಗೆಯಿಂದ ಮೈಸೂರಿನಲ್ಲೇ ಇದ್ದು ಸಾಂಪ್ರದಾಯಿಕವಾದಂತಹ ಏನು ಸಂಪ್ರದಾಯಗಳೇನಿದೆ, ಅರಿಶಿನ ಶಾಸ್ತ್ರ ಇರ್ಬೋದು, ಹಾಗಾಗಿ ಕೆಲವೊಂದು ಬಳೆ ಶಾಸ್ತ್ರಗಳನ್ನ ಈಗಾಗಲೇ ಇದೇ ಮಂಟಪ ಏನು ಪಕ್ಕದಲ್ಲಿದ್ದಂತಹ ಮದುವೆ ಮಂಟಪ ಸೆಟ್ ಏನಿದೆ ಅಲ್ಲಿ ನೆರವೇರುವಂಥದ್ದು. ಹಾಗಾಗಿ ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ಮೈಸೂರಿನಲ್ಲಿ ಡಾಲಿ ಧನಂಜಯ ಅವರ ಮದುವೆ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಹಾಗಾಗಿ ಬಹುತೇಕ ಎಲ್ಲ ಸಿದ್ಧತೆಗಳು ಕೂಡ ಅಂತಿಮ ಅಂತ ತಲುಪಿರುವಂಥದ್ದು. ಒಂದು ರೀತಿ ಏನು ಸ್ವರ್ಗವೇ ಧರೆಗಿಳಿದು ಬಂದಿದೆ ಅಂತ ಹೇಳ್ಬೋದು. ಆ ಮಟ್ಟಿಗೆ ಒಂದು ಸೆಟ್ನ ನಿರ್ಮಾಣ ಕೂಡ ಮಾಡಲಾಗಿದೆ. ಇಂದು ಸಂಜೆನೇ ಕೂಡ ಅಭಿಮಾನಿಗಳು ಬರುವಂಥ ನಿರೀಕ್ಷೆ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸೆಟ್ನ ಕಾರ್ಯ ಬಹುತೇಕ ಅಂತಿಮ ಅಂತ ತಲುಪಿರುವಂಥದ್ದು. ಹಾಗಾಗಿ ಬರುವಂತಹ ಎಲ್ಲ ಅಭಿಮಾನಿಗಳಿರ್ಬೋದು ಅಥವಾ ಗಣ್ಯರಿಗೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಹಾಗಾಗಿ ಏನು ನಟ ಡಾಲಿ ಧನಂಜಯ ಅವರ ಮದುವೆಯ ಕಾರ್ಯ ಭರದಿಂದ ಸಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್, ಇಂಡಿಯನ್ ಟಿವಿ, ಮೈಸೂರು.